ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಿಷಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ಗಾಡಿ ರಿವ್ಯೂ ಮಾಡ್ತೀವಿ ಅಂದರೆ ಇಂಡಿಯಾಸ್ ಮೋಸ್ಟ್ ಬ್ಯೂಟಿಫುಲ್ ಬೈಕ್, ದ TVS Apache RR 310. ಬ್ಯೂಟಿಫುಲ್ ಲುಕ್ಕು, ಸಸ್ತಾ ದುಕಾಟಿನ ಅಂತಲೇ ಹೇಳ್ಬೋದು. ಒಂದು 400 ಸೆಗ್ಮೆಂಟ್ ಒಳಗಡೆ ನಿಮ್ಗೊಂದು ಬ್ಯೂಟಿಫುಲ್ ಬೈಕ್ ಅಂದರೆ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಸ್ಟಾರ್ಟಿಂಗ್ ಬಂದ ಫ್ರಂಟ್ ವೈಡ್ ಆಗಿರೋ ಮಿರರ್ಸ್, ನಂಬರ್ ಪ್ಲೇಟ್ ಹೋಲ್ಡರ್, ಗಾಡಿ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ USD ಫೋಕ್ಸ್ ಬರುತ್ತೆ. ಈ ಕಡೆ ವಿಂಗ್ಸ್ ನೋಡ್ತಿರ್ಬೋದು, ಡೌನ್ ಫೋರ್ಸ್ ಕ್ರಿಯೇಟ್ ಮಾಡಬೇಕಂತ ಹೇಳಿ ವಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ರೆಡ್ಯೂಸಸ್ 3 kg ಆಫ್ ಡೌನ್ ಫೋರ್ಸ್. ಈ ಗಾಡೀಲಿ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಲುಕ್ಸ್ ಆಬ್ಸಲ್ಯೂಟ್ಲಿ ಗಾರ್ಜಿಯಸ್. ಬೈ LED ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ವಿತ್ DRLs. ವಿಂಡ್ಶೀಲ್ಡ್ ವಿಚಾರಕ್ಕೆ ಬಂದರೆ ವಿಂಡ್ಶೀಲ್ಡಲ್ಲಿ ಇಂಡಿಯನ್ ಫ್ಲಾಗ್ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿಯ ಟೈರ್ ಪ್ರೊಫೈಲ್ ನೋಡೋಣ. 17 ಇಂಚ್ ಅಲಾಯ್ಸ್ ಬರುತ್ತೆ ವಿತ್ 300 mm ಪೆಟಲ್ ಡಿಸ್ಕು. ಪೆಟಲ್ ಡಿಸ್ಕಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಬ್ರೇಕಿಂಗು ತುಂಬ ಈಸಿ ಆಗುತ್ತೆ. ನೀವು ಏನಾದರೂ ಹೈ ಸ್ಪೀಡ್ಸಲ್ಲಿದ್ದರೆ ಫಾಸ್ಟಾಗಿ ಬ್ರೇಕ್ ಇನ್ ಮಾಡ್ಬೋದು. ಬ್ರೇಕ್ಸ್ ಬಂದು ಬ್ರೇಕ್ಸ್ ಬರುತ್ತೆ ವಿತ್ ಸ್ಟೀಲ್ ಬೇಟೆಡ್ ಲೈನ್ಸು. ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ಸೊ ಆಮೇಲೆ ಟೆಸ್ಟ್ ಮಾಡೋಣ 0 to 100 ಎಷ್ಟಾಗುತ್ತೆ ಅಂತ. ಇನ್ನು ಈ ಗಾಡೀಲಿ ಡುವಲ್ ಅವರನ್ನು ಸೆಟಪ್ ಕೊಟ್ಟಿದ್ದಾರೆ, ಸೌಂಡ್ಸ್ ಲೌಡ್. ಸೊ ಇನ್ನು ಈ ಗಾಡಿ ಎಂಜಿನ್ ಸ್ಪೆಸಿಫಿಕೇಶನ್ ನೋಡೋಣ. ಈ ಗಾಡೀಲಿ ನಿಮಗೆ 312cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ವಿಚ್ ಪ್ರೊಡ್ಯೂಸಸ್ 38 PS ಹಾರ್ಸ್ ಪವರ್ ಆ್ಯಂಡ್ 29 Nm ಟಾರ್ಕ್. ಇದು ನಿಮಗೆ ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಬರುತ್ತೆ. ಸೊ ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ವೀಲ್ ಬೇಸು ಕಮ್ಮಿ ಆಗುತ್ತೆ. ವೀಲ್ ಬೇಸ್ ಇದ್ದಷ್ಟು ನೀವು ಜಾಸ್ತಿ ಕಾರ್ನರಿಂಗ್ ಮಾಡೋಕ್ಕಾಗಲ್ಲ. ಸೊ ವೀಲ್ ಬೇಸ್ ಕಮ್ಮಿ ಇದ್ದಷ್ಟು ನಿಮಗೆ ಆದಷ್ಟು ಲೀನ್ ಮಾಡ್ಬೋದು. ಈ ಗಾಡೀಲಿ ಕೀ ಪಾಯಿಂಟ್ ಏನಪ್ಪ ಅಂದರೆ ಈ ಗಾಡೀಲಿ ನಿಮಗೆ ಕ್ಲಿಯರ್ ಕ್ಲಚ್ ಕೇಸ್ ಬರುತ್ತೆ. ನೀವು ಒಂದ್ಸರಿ ಸ್ಟಾರ್ಟ್ ಮಾಡೋದ ಅಂದರೆ ಈ ಕ್ಲಚ್ ಕೇಸು ತಿರುಗುತ್ತೆ. ಸೊ ಇನ್ನು ಈ ಹ್ಯಾಂಡಲ್ ಬಾರ್ ನೋಡ್ತಿರ್ಬೋದು, ಇದರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಬ್ರೇಕ್ ಲಿವರ್ ಮತ್ತು ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಕ್ರೂಸ್ ಕಂಟ್ರೋಲ್, ಹಜಾರ್ಡ್ ಲೈಟು ಮತ್ತು ಇಂಡಿಕೇಟರ್ ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ ಕಿಲ್ ಸ್ವಿಚ್ಚು ಮತ್ತು ಇಗ್ನಿಷನ್ ಆನ್ ಮಾಡೋಕ್ಕೆ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಈ ಸ್ಪೀಡೋಮೀಟರ್ನ ನಮ್ಮ ಓನರ್ ಅವರೇ ಬಂದು ರಿವ್ಯೂ ಮಾಡ್ತಾರೆ. ಸೊ ಹಿ ಇಸ್ ಚಿನ್ಮಯ್, ಹಿ ಓನ್ಸ್ RR 310. ದೆನ್ ಬ್ರೋ ಲೆಟ್ಸ್ ಸ್ಟಾರ್ಟ್. Let's start. ಓಕೆ, ಸೊ ಏನೇನಿದೆ ಇದರಲ್ಲಿ? It's pretty informative actually. So ಅರ್ಬನ್ ಮೋಡಿಗೆ ಬಂದರೆ ಅರ್ಬನ್ ಮೋಡಲ್ಲಿ ಸಿಟಿಗೆ ಇಟ್ಸ್ ರಿಯಲಿ ಗುಡ್. ಯಾಕಂದರೆ ಲೋವರ್ RPMs ಅಲ್ಲಿ ಟಾರ್ಕ್ ಇದೆ. ಓಕೆ, ಫ್ಯೂಲಿಂಗ್ ಇನ್ನೂ ಇಂಪ್ರೂವ್ ಮಾಡುತ್ತೆ ಲೋವರ್ RPMs ಅಲ್ಲಿ. ಅಷ್ಟೇ ಗುಡ್ ಫಾರ್ ಸಿಟಿ ಆ್ಯಂಡ್ ಮೈಲೇಜ್. ನೆಕ್ಸ್ಟ್ ಮೋಡ್ ಇಸ್ ರೈನ್ ಮೋಡ್. ರೈನ್ ಮೋಡ್ ಇಸ್ ಬೇಸಿಕಲಿ ಪ್ರೊಡ್ಯೂಸಸ್ ಸೇಮ್ ಅಮೌಂಟ್ ಆಫ್ ದ ಅರ್ಬನ್ ಮೋಡ್, ಬಟ್ ಟ್ರಾಕ್ಷನ್ ಕಂಟ್ರೋಲ್ ಆ್ಯಂಡ್ ABS ಆರ್ ಮೋರ್ ಸೆನ್ಸಿಟಿವ್. ದೇ ಕಿಕ್ ಇನ್ ಇವನ್ ಮೋರ್. ಅಷ್ಟೇ ಇದು. ನೆಕ್ಸ್ಟ್ ಒನ್ ಇಸ್ sport mode is like a good balance between urban and track, not too dangerous, user friendly kind of. Then track mode. I've ridden like 5700 kilometers on this bike, been to Dhaneshkodi, but still this mode scares me a lot. ನಾನು ಇವಾಗ ಈ ಮೋಡಲ್ಲಿ ಹಾಕೊಂಡು ಓಡಿಸ್ತೀನಿ ಅಂದರೆ ನನಗೆ ಭಯ ಆಗುತ್ತೆ. ಬಿಕಾಸ್ ವೀಲಿಂಗ್ ಹಂಗೆ ಪಾಪ್ ಆಗುತ್ತೆ. ಓಕೆ, ಸ್ವಲ್ಪ ಕ್ಲಚ್ ಹಂಗೆ ಬಿಟ್ರೆ ಹಂಗೆ ಇನ್ಸ್ಟೆಂಟ್ ವೀಲಿ. ಸೊ ಇದರಲ್ಲಿ ಟ್ರಾಕ್ಷನ್ ABS ಎಲ್ಲ ಲೀಸ್ಟ್ ಇಂಟ್ರೂಸಿವ್. ಓಕೆ, ಫುಲ್ ನಿಮ್ಗೆ ಏನು ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟು ಹಾರ್ಸ್ ಪವರ್ ಆ್ಯಂಡ್ ಟಾರ್ಕ್ ಇದರಲ್ಲಿ ನಿಮಗೆ ಸಿಗುತ್ತೆ ವಿತೌಟ್ ಎನಿ ರಿಸ್ಟ್ರಿಕ್ಷನ್ಸ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬಿಟ್ಟು ಈ ಟ್ರ್ಯಾಕ್ ಮಾಡಲ್ಲಿ ಓಡಿಸಿದ್ರಂತೂ ಮೆಂಟಲ್ ಪವರ್. ಲೆಟ್ಸ್ ಗೋ ಟು ದ ಸ್ಪೆಸಿಫಿಕೇಶನ್ ನಾವು. ಟ್ರಿಪ್ ಡೀಟೇಲ್ಸ್ಗೆ ಹೋದರೆ ಬರೀ ಟ್ರಿಪ್ A ಆ್ಯಂಡ್ ಡೇ ಟ್ರಿಪ್ ಮೀಟರ್. ಡೇ ಟ್ರಿಪ್ ಮೀಟರ್ ಇಸ್ ಬೇಸಿಕಲಿ ಹೌ ಮಚ್ ಯು ಡ್ರೈವ್ ದ ಬೈಕ್ ಒಂದು ದಿನದಲ್ಲಿ. ಆ್ಯಂಡ್ ವೆಹಿಕಲ್ ಕಂಟ್ರೋಲ್ಗೆ ಹೋದರೆ ರೈಡ್ ಕಂಟ್ರೋಲಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು, ಕ್ವಿಕ್ ಶಿಫ್ಟರ್ನ ಆಫ್ ಮಾಡ್ಬೋದು. ಟ್ರ್ಯಾಕ್ ಟಾಕ್ ಕ್ಲಚ್ ಅಂದರೆ ಸ್ಲಿಪರ್ ಕ್ಲಚ್ ಇರುತ್ತಲ್ಲ, ಸ್ಲಿಪರ್ ಕ್ಲಚ್ ಆಫ್ ಮಾಡೋದು. ಸೊ ಟ್ರ್ಯಾಕ್ ಮಾಡಲ್ಲಿ ಏನಂದರೆ ಇಂಜಿನ್ ಬ್ರೇಕಿಂಗ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಡೌನ್ ಶಿಫ್ಟ್ ಮಾಡಿಬಿಟ್ಟು ಕ್ಲಚ್ ಬಿಟ್ಟರೆ ಅದು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನೀವು ರೆವ್ ಮ್ಯಾಚ್ ಹೆಂಗೆ ಮಾಡ್ತೀರಾ. ಸೊ ಇಟ್ಸ್ ಕಂಪ್ಲೀಟ್ಲಿ ಇನ್ ಯೋರ್ ಕಂಟ್ರೋಲ್. ಸೊ ದಟ್ಸ್ ವೈ ದೇ ಗೇವ್ ದ ಆಪ್ಷನ್ ಟು ಟರ್ನ್ ದ ಸ್ಲಿಪರ್ ಕ್ಲಚ್ ಆಫ್. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಲಾಂಚ್ ಕಂಟ್ರೋಲ್ ಇಸ್ ಇನ್ RTR 310, but in this bike it's not active. Okay, even I don't know why. I have to contact the service center. Okay, then you can customize the widgets are basically ಇವಾಗ ಈ ಮೇನ್ ಸ್ಕ್ರೀನ್ಗೆ ಹೋದ್ರೆ ಈ ಕೆಳಗಡೆ ಏನೇನು ಕಾಣಿಸ್ತಿದೆಯಲ್ಲ, ಹೌದು, ಇದನ್ನೆಲ್ಲ ನಾವು ಆಲ್ಟರ್ ಮಾಡ್ಕೋಬಹುದು. ಈ ವಾಟ್ ಯು ವಾಂಟ್ ಟು ಸೀ ಅಂತ. ನಂದು ಇವಾಗ ಇಲ್ಲಿ ಮೊದಲು ರೇಂಜ್ ತೋರಿಸ್ತಿತ್ತು. ಐ ವಾಂಟೆಡ್ ಇನ್ಸ್ಟೆಂಟೇನಿಯಸ್ ಮೈಲೇಜ್ ಇನ್ಫೋ. ಸೊ ಐ ಪುಟ್ ದಿಸ್ ಹಿಯರ್. ವಿಜೆಟ್ಸ್ ಆ ಥರ ಚೇಂಜ್ ಮಾಡಿದೆ. ಅದು ಬಿಟ್ರೆ ಇನ್ನು ಕಸ್ಟಮೈಸ್ ಮಾಡ್ಕೊಂಡು ಮೈ ವೆಹಿಕಲ್ಸ್ ಸರ್ವಿಸು ಇದಕ್ಕೆ ಆ್ಯಪ್ ಕನೆಕ್ಟ್ ಆಗಿದ್ರೆ ಎಲ್ಲ ಇದು ಆರಾಮಾಗಿ. ಸೊ ನಿಮ್ದು ಮೈಲೇಜ್ ರೆಕಾರ್ಡು ಆವ್ರೇಜ್ ಎಷ್ಟು ಕೊಡುತ್ತೆ, ಮತ್ತೆ ಸ್ಪೀಡ್, ಟಾಪ್ ಸ್ಪೀಡ್, ಹೈಯೆಸ್ಟ್ ಸ್ಪೀಡ್ ಎಷ್ಟು ಹೋಗಿದ್ದೀರಾ, ಅದು ಎಲ್ಲ ಇಲ್ಲಿ ತೋರಿಸಿ. ಲ್ಯಾಬ್ಸನ್ನು ನೀವು ಆ್ಯಕ್ಚುಲಿ
ಟೈಮ್ ಮಾಡ್ಬೋದು ಇದರಲ್ಲಿ. ಓಕೆ ಐ ನೆವರ್ ಟ್ರೈಡ್ ಇಟ್, ಬಟ್ ಮಾಡೋಂಗಿದ್ರೆ ಓಕೆ ಲೈಸೆನ್ಸ್ ಅದು ಇದು ಎಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲೇ ತೋರಿಸುತ್ತೆ. ಓಕೆ ಬಟ್ ಐ ಹ್ಯಾವ್ ನಾಟ್ ಆಡೆಡ್ ಮೈ ಲೈಸೆನ್ಸ್ ಅಂಡ್ ಆಲ್ ಯೆಟ್. ಓಕೆ ಓಕೆ Connectivity basically phone, and if you want to connect a GoPro to it, you can just control it from here. ಓಕೆ ದಟ್ಸ್ ಅ ವೆರಿ ಗುಡ್ ಥಿಂಗ್ Yeah. actually. ಇಲ್ಲಿ ಬಂದು RPM, range and coolant temperature, that's it. In that time. Time, yeah. So that's about the instrument cluster. Thank you for your information, bro. Yeah, thank you. ಸೊ ಇನ್ನು ಈ ಗಾಡಿಯ ಸೀಟ್ ಹೈಟ್ ವಿಚಾರಕ್ಕೆ ಬಂದರೆ, ಈ ಗಾಡಿ ನಿಮಗೆ 800 mm ಸೀಟ್ ಹೈಟ್ ಬರುತ್ತೆ. ಸೊ ಫಾರ್ ಯರ್ ಇನ್ಫಾರ್ಮೇಷನ್, ನನ್ನ ಹೈಟ್ ಬಂದು 5'7". ಸೊ ದೇರ್ ಇಸ್ ಪ್ಲೆಂಟಿ ಆಫ್ ರೂಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ನೀವೇನೋ ಟ್ರ್ಯಾಕ್ ಸೆಷನ್ಸ್ ಏನಾರು ಅಟೆಂಡ್ ಮಾಡ್ತಿದ್ದೆ ಅಂದರೆ, ಸೊ ಕಾರ್ನರಿಂಗ್ ಮಾಡಬೇಕಾದ್ರೆ ಒಳ್ಳೆ ಗ್ರಿಪ್ ಪ್ರೊವೈಡ್ ಮಾಡುತ್ತೆ. ನೀವೇನೋ ಟ್ಯಾಂಕಿಗೆ ಲಾಕ್ ಮಾಡೋದು ಅಂದರೆ ಆರಾಮಾಗಿ ಕಾರ್ನರಿಂಗ್ ಎಲ್ಲ ಮಾಡ್ಬೋದು. ಈ ಗಾಡೀಲಿ ನಿಮಗೆ 11 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಈ ಗಾಡಿ ಸ್ಪೆಸಿಫಿಕ್ ಆಗಿ E20 ಕಂಪ್ಲೇಂಟ್ ಆಗಿದೆ, ವಿಚ್ ಇಸ್ ಎ ಗ್ರೇಟ್ ಥಿಂಗ್. ಸೊ ಈ ಗಾಡೀಲಿ ಬ್ಯೂಟಿಫುಲ್ ಅಂದರೆ ಫ್ರಂಟ್ಗಿಂತ ರೇರಲ್ಲೇ ತುಂಬ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು, ಕಂಪ್ಲೀಟ್ LED ಸೆಟಪ್ ಕೊಟ್ಟಿದ್ದಾರೆ. LED ಟೇಲ್ ಲ್ಯಾಂಪ್ಸ್ ವಿತ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್, LED ನಂಬರ್ ಪ್ಲೇಟ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಿಂಗಡೆ ಮಡ್ ಫ್ಲಾಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ರೈನಲ್ಲಿ ನಿಮಗೆ ಸಿಡಿಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ ವಿತ್ ಆಟೋ ಬ್ಲಿಬ್ಬರ್. ಕ್ಲಚ್ ಹಿಡಿದರೆ ನೀವು ಗೇರ್ನ ಚೇಂಜ್ ಮಾಡ್ಬೋದು, ಲೈಕ್ ಮೇಲೂ ಮಾಡ್ಬೋದು, ಕೆಳಗಡೆ ಕೂಡ ಮಾಡ್ಬೋದು. ಸೊ ದಟ್ಸ್ ದ ಬಿಗ್ ಅಡ್ವಾಂಟೇಜ್ ಇದರಲ್ಲಿ. ಇಷ್ಟೊತ್ತು ಆಯಿತು ಈ ಗಾಡಿಯ ಸ್ಪೆಸಿಫಿಕೇಷನ್ ನೋಡಿ. ಬನ್ನಿ ಈ ಗಾಡಿಯ ರೈಡ್ ರಿವ್ಯೂ ಮಾಡೋಣ ಹೇಗಿದೆ ಅಂತ ಹೇಳಿ. ಸೊ ಬನ್ನಿ, ಜಾಸ್ತಿ ತಡ ಮಾಡಿದೆ, ಇವಾಗ ಗಾಡಿ ಓಡ್ಸೋಕ್ಕೆ ಶುರು ಮಾಡೋಣ. ನಾನಂತೂ ಈ ಗಾಡಿ ಓಡ್ಸೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಐ ಕಾಂಟ್ ಜಸ್ಟ್ ವೆಯ್ಟ್ ರೈಡಿಂಗ್ ದಿಸ್ ಬೀಸ್ಟ್. ಸೊ ಯಾವತ್ತೇ ಆಗಲಿ ಫಸ್ಟು ಗ್ಲೌಸ್ ಇಂಪಾರ್ಟೆಂಟು, ಗ್ಲೌಸ್ ಹಾಕ್ಕೊಳ್ಳಿ. ನಿಮಗೆ ಈ ಗ್ಲೌಸ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಬೈ ಮಾಡ್ಕೊಬೋದು. ಸೊ ನನಗೆ ಗೊತ್ತು ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಇವಾಗ ಅಂತ. ಎಸ್, ಎಕ್ಸಾಸ್ಟ್ ನೋಟ್ಗೋಸ್ಕರ ತಾನೆ. ಇವಾಗ ಕೇಳಿಸ್ಕೊಳ್ಳಿ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ಹೇಳಿ. ವಾವ್, ಬ್ಯೂಟಿಫುಲ್ ಆಗಿದೆ ಗುರು, ತುಂಬ ಪಂಚಾಗಿದೆ ಎಕ್ಸಾಸ್ಟು. ವಾವ್. ಸೊ ಬನ್ನಿ ಗಾಡಿ ಓಡಿಸೋಣ ಹೇಗಿದೆ ಅಂತ ಹೇಳಿ. ನಮಸ್ಕಾರ ಮಾಡೋಣ ಫಸ್ಟು. ವಾವ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಗುರು ಏನು ಮಸ್ತಾಗಿ ಕಾಣಿಸ್ತಿದೆ ಅಂತ. ಏನಂತ ಹೇಳಿ ಗುರು, ಸಕ್ಕದಾಗಿದೆ. ಮೆಂಟಲ್ ಆಗಿದೆ ಅಂದ್ಕೊಳ್ಳಿ ಗಾಡಿನ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಈ ಗಾಡೀಲು 310cc ಇಷ್ಟೊಂದು ಹಾವಳಿ ಕೊಡುತ್ತಲ್ಲ ಈ ಗಾಡಿ ಅಂತ ಹೇಳಿ ಇವತ್ತೇ ಗೊತ್ತಾಗಿದ್ದು. ನೋಡ್ತಿದ್ದಂಗೆ 150 160 ಪ್ಲಸ್ ಕೂಡ ಹೋಗುತ್ತೆ. ಸೊ ಇವಾಗ ಕತ್ಲೆ ಆಗಿರೋದ್ರಿಂದ ಸ್ವಲ್ಪ ಫೇಸ್ ಹೊಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ದೆನ್ ವಾಟ್ ಅಬೌಟ್ ದಿಸ್, ಏನಂತ ಹೇಳಿ ಗುರು, ಮ್ಯಾಡ್ ಮೆಷೀನು, ಸಕ್ಕದಾಗಿದೆ ಮಾತ್ರ. ಫುಲ್ಲು ಟಾರ್ಕು, ನೀವು ಒಂದ್ಸರಿ ಆಕ್ಸಿಲರೇಷನ್ ಮಾಡ್ತೀರಾ ಕಿತ್ತು ಬಿಸಾಕುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಗಾಡೀಲಿ ನಿಮಗೆ ರೈಡ್ ಬೈ ವೈರ್ ಬರುತ್ತೆ. ಗಾಡೀಲಿ ನಿಮಗೆ ಸೆನ್ಸರ್ ಇರುತ್ತೆ. ನೀವು ಥ್ರಾಟಲ್ ಕೊಟ್ಟಿದ ತಕ್ಷಣ ಆ ಸೆನ್ಸರ್ ರಿಯಾಕ್ಟ್ ಮಾಡಿ ನಿಮಗೆ ಇಂಜಿನ್ ಕಳಿಸುತ್ತೆ. ECU ಅಂತ ಹೋಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆ ಥ್ರಾಟಲ್ ಕೊಡಿ. ಫುಲ್ ಮತ್ತು ಸಕ್ಕದಾಗಿದೆ, ನೀವು ಇನ್ಸ್ಟೆಂಟಾಗಿ ಫುಲ್ ಗ್ರ್ಯಾಬ್ ಮಾಡ್ತೀರಾ. ನೋಡ್ತಿದ್ದಂಗೆ 80 100ಗೆಲ್ಲ ಹೋಗಿ ಕೂತ್ಕೊಂಡ್ಬಿಡುತ್ತೆ ಗಾಡಿ. ಮತ್ತು ಪವರ್ ಟು ವೆಯ್ಟ್ ರೇಷಿಯೋ ಸಕ್ಕದಾಗಿದೆ ಗೈಸ್ ಇದರಲ್ಲಿ. ಸೊ ಫಾರ್ ಇನ್ಫಾರ್ಮೇಷನ್, ಈ ಗಾಡೀಲಿ ನಿಮಗೆ ಕ್ರೂಸ್ ಕಂಟ್ರೋಲು, ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪ್ಪರ್ ಎಲ್ಲ ಬರುತ್ತೆ ಇದರಲ್ಲಿ. ಎಲೆಕ್ಟ್ರಾನಿಕ್ಸ್ ಅಂತೂ ಲೋಡ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಅರ್ಬನಲ್ಲಿ ಓಡಿಸ್ತಾ ಇದ್ದೀನಿ ನಾನು. ಆಮೇಲೆ ಹೋಗಿ ಸ್ವಿಚ್ ಮಾಡ್ಕೊಳ್ಳೋಣ ಇರಿ, ಅಲ್ಲಿ ಹೋಗಿ ಯೂಟರ್ನ್ ಮಾಡ್ತೀನಿ. ಸೊ ಅಲ್ಲಿ ಸ್ವಿಚ್ ಮಾಡ್ಕೊಳ್ಳೋಣ, ಸ್ಪೋರ್ಟ್ಸ್ಗೆ ಸೆಟ್ ಮಾಡ್ಕೊಳ್ಳೋಣ. ಸೊ ಸ್ವಿಚ್ ಮಾಡ್ಕೊಳ್ಳೋಣ ಸ್ಪೋರ್ಟ್ಸ್ ಮೋಡ್ಗೆ. ಗೆಟ್ ರೆಡಿ ಗೈಸ್. ರೈನು ಸ್ಪೋರ್ಟು. ವಾವ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾತ್ರ ಸಾಕಾಗಿದೆ ಗುರು. ಸೊ ಕಟ್ ಮಾಡೋಣ.
ಸೀರಿಯಸ್ಲಿ ಏನು ಮಾಡಿದ್ರು ಗುರು ಈ ಗಾಡಿನ ಸಕ್ಕದ ಮಾಡಿದ್ದಾರೆ ಮಾತ್ರ. ಏನು ಫುಲ್ ಆಗಿದೆ ಅಂದರೆ ಕಿತ್ಕೊಂಡು ಹೋಗ್ತಿದೆಯಲ್ಲ ಗುರು, ಇದೇನು ಗಾಡಿನ ಚಿರ್ತೇನ ಗುರು, ಹಿಂಗೆ ಹೋಗ್ತಿದೆಯಲ್ಲ ಇದು. ಅಲ್ಟಿಮೇಟ್ ಮೆಷಿನ್ ಮಾಡಿದ್ದಾರೆ ಟಿ ವಿ ಎಸ್ ಅವ್ರು ಮಾತ್ರ, ನಿಜ ಖುಷಿ ಆಯಿತು. ಬನ್ನಿ ಇವಾಗ ಒಂದು ಶಾರ್ಟ್ ಯೂ ಟರ್ನ್ ಮಾಡ್ಕೊಳ್ಳೋಣ. ಸೊ ಈ ಗಾಡೀಲಿ ಕ್ವಿಕ್ ಶಿಫ್ಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕ್ವಿಕ್ ಶಿಫ್ಟರು ಆಟೋ ಬ್ಲೂಪರು ಮಾತ್ರ ಕ್ರೇಜಿಯಾಗಿ ವರ್ಕ್ ಆಗುತ್ತೆ ಅಂದ್ಕೊಳ್ಳಿ. ಬೆಣ್ಣೆ ಕ್ವಿಕ್ ಶಿಫ್ಟರು ನಿಮ್ಗೆ ಗೊತ್ತೇ ಆಗಲ್ಲ ಗೇರ್ ಬಿದ್ದಿರೋದು ಆ ಲೆವೆಲಿಗೆ. ಸೊ ಕ್ವಿಕ್ ಶಿಫ್ಟರ್ ಮಾತ್ರ ಸೈಕಾಗಿದೆ ನೋಡಿ. ನಾನು ಕ್ಲಚ್ ಹಿಡಿದಲ್ಲೇ ನಾನು ಇವಾಗ ಗೇರ್ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ, ಗೇರ್ ಚೇಂಜ್ ಆಯಿತು. ಹಾಗೆ ಆಟೋ ಬ್ಲಿಪ್ಪರ್ ಕೂಡ ಇದರಲ್ಲೇ ಮಾತ್ರ ಸಕ್ಕದಾಗಿದೆ ಗೈಸ್. ಇದರಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡು, ಮೈ ಗಾಡ್ ಬಾಬಾ ನೋಡ್ತಿದ್ದಂಗೆ 150 ಹೋಗ್ತಿದೆಯಲ್ಲ ಗುರು, ಇದು ಸೀರಿಯಸ್ಲಿ ಸಕ್ಕದಾಗಿದೆ ಗುರು. ಟಿ ವಿ ಎಸ್ ಅನಿಸ್ತಾನೆ ಇಲ್ಲ, ಇದು ಯಾವುದೋ ಒಂದು ಹೈಯರ್ ಎಂಡ್ ಸೂಪರ್ ಬೈಕ್ ಓಡಿಸ್ದಂಗಿದೆ ನಮ್ಗೆ ಇವಾಗ ಫೀಲು. ಬಾಬಾ ಮೆಂಟಲ್ ಗಾಡಿ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ಒಂದು ಯೂ ಟರ್ನ್ ಮಾಡ್ಕೊಳ್ಳೋಣ. ಬಾಬಾ ಕ್ರೇಜಿಯಾಗಿದೆ. ನೀವು ಈ ಗಾಡಿ ಕಂಫರ್ಟ್ ವಿಚಾರಕ್ಕೆ ಬಂದರೆ, ಸೊ ಬಿಕಾಸ್ ಇಟ್ಸ್ ಸ್ಪೋರ್ಟ್ಸ್ ಟೂರರ್, ನೀವು ಆರಾಮಾಗಿ ಅಪ್ರೈಟ್ ಪೊಸಿಷನ್ ಸಿಗುತ್ತೆ. ಸೊ ಜಾಸ್ತಿ ಲೀನ್ ಆಗೋ ಅವಶ್ಯಕತೆ ಇರೋಲ್ಲ. ಹ್ಯಾಂಡಲ್ ಬಾರ್ಸ್ ಎಲ್ಲ ಮೇಲಿದೆ. ಇನ್ನು ಈ ಗಾಡಿಯ ಮೈಲೇಜ್ ವಿಚಾರಕ್ಕೆ ಬಂದರೆ, ಈ ಗಾಡೀಲಿ ನಿಮಗೆ 22 to 30 kmpl ಮೈಲೇಜ್ ಕೊಡುತ್ತೆ. ಇನ್ನು ಗಾಡಿ ಮಾತ್ರ ಐ ಕ್ಯಾಚಿಯಾಗಿದೆ. ಎಲ್ಲರೂ ತಿರುಗಿ ನೋಡ್ತಾರೆ ಒಂದ್ಸರಿ ನೀವು ಗಾಡಿನ ಎಲ್ಲ ಸ್ಟ್ರೀಟ್ಸ್ ಮೇಲೆ ತೊಗೊಂಡು ಹೋಗ್ತೀರಾ ಅಂದರೆ. ಕ್ರೂಸ್ ಕಂಟ್ರೋಲ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್ ಇದರಲ್ಲಿ. ಮೇಜರ್ ಅಡ್ವಾಂಟೇಜ್, ನೀವೇನೋ ಲಾಂಗ್ ಟೂರ್ಸ್ ಮಾಡ್ತಿದ್ದೀರಾ ಅಂದರೆ ಸೊ ಅವಾಗ ಈ ಕ್ರೂಸ್ ಕಂಟ್ರೋಲ್ ತುಂಬ ಯೂಸ್ ಆಗುತ್ತೆ. ದೆನ್ ಒನ್ ಮೋರ್ ಥಿಂಗ್ ಈಸ್, ಈ ಗಾಡೀಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ವೈಬ್ರೇಷನ್ ಇದೆ, ಸ್ವಲ್ಪ ಮಿನಿಮಮಲ್ ಆಗಿದೆ. ಲೈಕ್ ಫುಟ್ ರೆಸ್ಟ್ ಮೇಲೆ ಮತ್ತು ಗ್ರಿಪ್ಸ್ ಮೇಲೆ, ಹ್ಯಾಂಡಲ್ ಗ್ರಿಪ್ಸ್ ಮೇಲೆಲ್ಲ ಫೀಲ್ ಆಗ್ತಿದೆ ನನಗೆ. ಬಟ್ ನಿಮಗೇನು ಅಷ್ಟೊಂದು ಫೀಲ್ ಆಗೋಲ್ಲ. ಒಂದು 120 ಮೇಲೆ ಹೋಗ್ತೀರಾ ಅಂದರೆ ಅವಾಗ ವೈಬ್ರೇಷನ್ ಸ್ವಲ್ಪ ಫೀಲ್ ಆಗ್ತಿದೆ. ದೆನ್ ನಥಿಂಗ್ ಮಚ್ ಗೈಸ್, ಮಾತ್ರ ಅಲ್ಟಿಮೇಟ್ ಮೆಷಿನ್ನು. ಈ ಬೀಸ್ನ ಖಂಡಿತ ರೆಕಮೆಂಡ್ ಮಾಡ್ತೀನಿ ನೀವು ತೊಗೊಳಕ್ಕೆ. ಸೊ ನೀವೇನಾದರೂ ಕಾಲೇಜ್ ಹುಡುಗರಾಗಿರಲಿ, ಅಥವಾ ನೀವು ಡೇ ಟು ಡೇ ಸಿಟಿಲಿ ಓಡಿಸ್ತೀರಾ, ಅಥವಾ ನೀವೇನಾದ್ರು ಲಾಂಗ್ ಟೂರ್ಸ್ ಮಾಡ್ತೀರಾ ಅಂದರೆ ಮಾಡಿಸ್ದಂಗೆ ತೊಗೊಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೇನಾದ್ರು ಟ್ರ್ಯಾಕ್ ಸೆಷನ್ಸ್ ಕೂಡ ಅಟೆಂಡ್ ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ಈ ಗಾಡೀಲಿ ಹೋಗಿ. ಸೊ ಬೇರೆ ಗಾಡಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಗಾಡೀಲಿ ನಿಮಗೆ ತುಂಬಾ ಫೀಚರ್ಸ್, ಡಿಸೈನ್ ಆಗಲಿ, ಫೀಚರ್ಸ್ ಆಗಲಿ ಯಾವ ಗಾಡೀಲೂ ಪ್ರೊವೈಡ್ ಮಾಡಲ್ಲ. ಆ್ಯಂಡ್ ಆಲ್ಸೋ ದ ಪವರ್ ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ನೀವು ಅಂದ್ಕೊಂಡಿದ್ದ ತಕ್ಷಣ ಪಟ್ಟನಾಗಿ ನಿಂತಿರುತ್ತೆ ಗಾಡಿ. ಮೈ ಗಾಡ್ ಬಾಬಾ ಏನು ಬ್ರೇಕಿಂಗ್ ಗುರುವುದು, ಈ ಸೈಕಾಗಿದೆ. ನಮ್ಮ ಫ್ರೆಂಡ್ಸೆಲ್ಲ ಎದುರ್ಕೊಂಬಿಟ್ರು. ಬನ್ನಿ ಇವಾಗ ವರ್ಡಿಗೆ ಕಡೆ ಹೋಗೋಣ, ಹೇಗಿದೆ ಅಂತ ಹೇಳಿ. ಈ ಗಾಡಿ ತೊಗೊಬೇಕಾ ಇಲ್ವಾ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಗಾಡಿನ ನೀವೇನೋ ಪರ್ಚೇಸ್ ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ಮಾಡಲ್ ಬಂದು 3,45,000 ಆಗುತ್ತೆ. BTO ಮಾಡಲ್ ಅಂತ ಒಂದು ಬರುತ್ತೆ. ಸೊ ಅದರಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೊ ಆ ಗಾಡಿ ಬಂದು ನಿಮ್ಗೆ 390 to 410 ಬರುತ್ತೆ. ಇವತ್ತಿಗೆ ಇಷ್ಟೇ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಏನೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ದಿಸ್ ಈಸ್ ರಿಷಿ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.